ಉಡಿ ವಿಜಯ್ ಕುಮಾರ್ ಅವರು ಜೆಡಿಎಸ್ ಪಕ್ಷಕ್ಕೆ ಸಹಸ್ರಾರು ಬೆಂಬಲಿಗರೊಂದಿಗೆ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸ್ನೇಹಿತರೆ. ನಮ್ಮ ಹೆನಲ್ಲಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜಕೀಯ ಮುಖಂಡರು ಮತ್ತು ಜನಪ್ರಿಯ ನಾಯಕರು ಆದಂತಹ ಶ್ರೀ ಉಡಿ ವಿಜಯ್ ಕುಮಾರ್ ಅವರು ಸಹಸ್ರಾರು ಬೆಂಬಲಿಗರೊಂದಿಗೆ ತಮ್ಮ ಸ್ವಾಭಿಮಾನಿ ಜನತಾ ಪಕ್ಷವನ್ನ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ದೇವೇಗೌಡರವರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ವಿಲೀನಗೊಳಿಸಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಉಡಿ ವಿಜಯ್ ಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು. ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಉಡಿ ವಿಜಯ್ ಕುಮಾರ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ಹೌದು, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಮ್ಮ ಕುಮಾರಣ್ಣನವರ ಸಮ್ಮುಖದಲ್ಲಿ, ಗಣ್ಯರ ನೇತೃತ್ವದಲ್ಲಿ ನಮ್ಮ ಮಾಲೂರಿನ ಉಡಿ ವಿಜಯ್ ಕುಮಾರ್ ಅವರು ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಬಹಳ ಹೆಮ್ಮೆ ತರುವಂತಹ ವಿಚಾರ ಸ್ನೇಹಿತರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ದಯವಿಟ್ಟು ಎಲ್ಲರ ಪರವಾಗಿ ಒಂದ್ಸತಿ ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅಭಿನಂದನೆಗಳು ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ಅಂತ ಹೇಳಿ ಕೇಳ್ಕೊತಾ ಇದೀಗ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣ. ಮೊದಲಿಗೆ ಶ್ರೀ ಜಿ ಕೆ ವೆಂಕಟ ಶಿವರೆಡ್ಡಿ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆರಾಮಾಗಿ ಹೋಗಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ ಎಲ್ಲ ಅಣ್ಣ ತಮ್ಮಂದ್ರು, ಸ್ನೇಹಿತರು. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ವಿ.ಕೆ. ನಾರಾಯಣಸ್ವಾಮಿ ಅವರು, ಅಧ್ಯಕ್ಷರು, ತಾಲೂಕು ಜನತಾದಳ.